ದಾಜಿವಳ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಆಯೋಜಿಸಿದ ಗೋದಲಿ ಸಡಗರ 2023 ಗೋದಲಿ ಛಾಯಾಚಿತ್ರ ಸ್ಪರ್ಧೆಯ ತಂಡ ವಿಭಾಗದಲ್ಲಿ ಐಸಿವೈಎಂ ಬ್ರಹ್ಮಾವರ ಮತ್ತು ವೈಯಕ್ತಿಕ ವಿಭಾಗದಲ್ಲಿ ಲೀನಾ ಲೋಬೋ ಅತ್ತೂರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಗುಂಪು ವಿಭಾಗದಲ್ಲಿ ಸೇಂಟ್ ಆಂಟೋನಿ ವಾರ್ಡ್ ಮೊಗರ್ನಾಡ್ ಚರ್ಚ್ ದ್ವಿತೀಯ ಮತ್ತು ಮೋಗ್ ಜವನೇರ್ ಶಕ್ತಿನಗರ ತಂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ವಿಜೇತರಿಗೆ ಪ್ರಥಮ ₹7,000, ದ್ವಿತೀಯ ₹6,000 ಮತ್ತು ತೃತೀಯ ₹5,000 ಮತ್ತು ಟ್ರೋಫಿ ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಸೇಂಟ್ ಥಾಮಸ್ ವಾರ್ಡ್ ಮೊಗರ್ನಾಡ್ ಚರ್ಚ್, ಇನ್ಫೆಂಟ್ ಮೇರಿ ಚರ್ಚ್ ಕಾಟಿಪಳ್ಳ ಮತ್ತು ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಹೊಸಬೆಟ್ಟು ಮಂಜೇಶ್ವರ ಕಾಸರಗೋಡು ತಂಡಗಳು ಸಮಾಧಾನಕರ ಬಹುಮಾನವನ್ನು ಕೂಡ ಪಡೆದುಕೊಂಡಿವೆ. ವೈಯಕ್ತಿಕ ವಿಭಾಗದಲ್ಲಿ ಲೀನಾ ಲೋಬೋ ಅತ್ತೂರು ಪ್ರಥಮ, ಪ್ರಿಯಾ ಶಾಂತಿ ಕ್ರಾಸ್ತಾ ಬಂಟ್ವಾಳ ದ್ವಿತೀಯ, ಅರುಣ್ ಡಾಯಸ್ ನೀರ ಪಲ್ಕೆ ಮೂಡ್ಬಿದ್ರೆ ತೃತೀಯ ಸ್ಥಾನ ಗಳಿಸಿದ್ದಾರೆ. ವಿಜೇತರಿಗೆ ಪ್ರಥಮ ₹5,000, ದ್ವಿತೀಯ ₹4,000 ಮತ್ತು ತೃತೀಯ ₹3,000 ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರ ಲಭಿಸಲಿದೆ. ಈ ವಿಭಾಗದಲ್ಲಿ ಜಾಯಲ್ ಟೆರೆನ್ಸ್ ಪಿರೇರಾ ನೀರುಮಾರ್ಗ, ಸೆಮಿಲ್ ಗೊನ್ಸಾಲ್ವೆಸ್ ಹೊನ್ನಾವರ, ಡ್ರಾಲ್ವಿನ್ ಲೋಬೋ ವಾಮಂಜೂರ್ ಸಮಾಧಾನಕರ ಬಹುಮಾನ ಪಡೆದುಕೊಂಡಿದ್ದಾರೆ. ಸಮಾಧಾನಕರ ಬಹುಮಾನ ವಿಜೇತರಿಗೆ ತಲಾ ₹1,000 ನಗದು ಬಹುಮಾನ ಲಭಿಸಲಿದೆ.
It's the most wonderful time of the year, with the kids jingle belling and everyone telling you be of good cheer. It's the most wonderful time of the year. ದೈಜಿ ವರ್ಲ್ಡ್ ಮಾಧ್ಯಮ ಸಂಸ್ಥೆಯು ಕ್ರಿಸ್ಮಸ್ ಸಂದರ್ಭದಲ್ಲಿ ಗೋದಲಿ ಸಡಗರ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಓಪನ್ ಟು ಆಲ್ ಗೋದಲಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಸಾಧಾರಣ 200ಕ್ಕೂ ಅಧಿಕ ಇಂಡಿವಿಜುವಲ್ ಮತ್ತು ಗ್ರೂಪ್ ವಿಭಾಗದಲ್ಲಿ ಬಂದಿರುವಂಥದ್ದು ನಿಜಕ್ಕೂ ಸಂತೋಷದ ವಿಚಾರವಾಗಿದೆ. ಇಂದು ಇದನ್ನು ನಾವು ತೀರ್ಪುಗಾರರಾಗಿ ಇಲ್ಲಿರುವಾಗ ನಾವು ಇದನ್ನು ಸೆಲೆಕ್ಟ್ ಮಾಡುವಂಥದ್ದೇ ತುಂಬ ಕಷ್ಟಕರವಾಗಿತ್ತು. ಯಾಕೆ ಹೇಳಿದರೆ ಒಬ್ರಿಗಿಂತ ಒಬ್ಬರು ಉತ್ತಮವಾದ ಗೋದಲಿಗಳನ್ನು ನಿರ್ಮಿಸಿ ಅದನ್ನು ಇಲ್ಲಿ ಕಳಿಸಿದ್ದಾರೆ. ಅದರಲ್ಲಿ ನಾವು ನೋಡಿರುವಂಥ ಕೆಲವೊಂದು ವಿಚಾರಗಳನ್ನು ಹೇಳ್ಕೋಬೇಕಾಗತ್ತೆ. ಗೋದಲಿ ಅನ್ನುವಂಥ ಕಾನ್ಸೆಪ್ಟ್ ಬಂದ ಕೂಡಲೇ ಪ್ರಥಮವಾಗಿ ಬರುವಂಥದ್ದೇ ಅದರಲ್ಲಿ ಯೇಸುವಿನ ಜನನವನ್ನು ನಾವು ಬಿಂಬಿಸುವಂಥದ್ದು. ಆದರೆ ಹೆಚ್ಚಿನ ಗೋದಲಿಗಳಲ್ಲಿ ಯೇಸುವಿನ ಜನನವನ್ನು ಬಿಂಬಿಸುವಾಗ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟಿರುವಂಥದ್ದು ತುಂಬ ಕಡಿಮೆ ಅನ್ನುವಂಥದ್ದು. ಯೇಸುವಿನ ಜನನವೇ ಗೋದಲಿಯ ಒಂದು ಸಂಕೇತವಾಗಿರುವಂಥದ್ದು. ಅದಕ್ಕೆ ನಾವು ಮೊದಲ ಇಂಪಾರ್ಟೆನ್ಸನ್ನು ಮುಂದಿನ ದಿನಗಳಲ್ಲಿ ಕೊಟ್ಟರೆ ನಿಜವಾಗಿ ಇದು ಹೆಚ್ಚಿನ ಉಪಯೋಗಕ್ಕೆ ಕಾರಣ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಈ ಫೋಟೋಗಳಲ್ಲಿ ನೋಡುವಂಥದ್ದು ಈ ಆರ್ಟಿಫಿಷಿಯಲ್ ಥಿಂಗ್ಸ್, ಈ ಗೋದಲಿಗಳಲ್ಲಿ ಹೆಚ್ಚಿನ ಆರ್ಟಿಫಿಷಿಯಲ್ ಥಿಂಗ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ರಿಯಾಲಿಟಿಗಳು ಬೇಕು. ಬೆತ್ಲೆಹೆಮ್ ನಗರ ಹೇಗಿತ್ತು ಅನ್ನುವಂಥದ್ದನ್ನು ನಾವಿವತ್ತು ಯಾವುದೇ ಯೂಟ್ಯೂಬ್ಗೋ ಫೋಟೋಗೋ ನೋಡಿದರೆ ಗೊತ್ತಾಗುತ್ತೆ. ಅದನ್ನು ನಾವು ಅಲ್ಲಿ ರಚಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಬಿಟ್ಟರೆ ಅದಕ್ಕೆ ಹೆಚ್ಚಿನ ಆರ್ಟಿಫಿಷಿಯಲ್ಗಳಿಗೆ ಅವಕಾಶ ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಂದು. ಆದರೂ ಅದರ ಮಧ್ಯೆಯೂ ಕೆಲವರು ಅದನ್ನು ಅತ್ಯುತ್ತಮವಾಗಿ ಅದನ್ನು ನಿರ್ಮಿಸಿದ್ದಾರೆ. ಅಲ್ಲಿಯ ಬೆತ್ಲೆಹೆಮ್ ನಗರದಲ್ಲಿರುವಂಥ ಕೆಲವೊಂದು ಊರುಗಳು, ಅಲ್ಲಿಯ ನದಿ, ಅಲ್ಲಿಯ ಸಮುದ್ರ ಹೇಗಿರುವಂಥದ್ದು ಅನ್ನುವಂಥದ್ದನ್ನು ಅವರಲ್ಲಿ ಬಿಂಬಿಸಿರುವಂಥದ್ದು ನೋಡಿದ್ದೇವೆ. ಮತ್ತು ಈ ಕಾನ್ಸೆಪ್ಟಲ್ಲಿ ಫೋಟೋಗಳನ್ನು ಕಳಿಸ್ಲಿಕ್ಕಿರೋದ್ರಿಂದ ಫೋಟೋಗಳ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಹೇಳಿದರೆ ಒಂದು ಫೋಟೋವನ್ನು, ಈ ಗೋದಲಿಯನ್ನು ಸೆಲೆಕ್ಟ್ ಮಾಡುವಂಥದ್ದು ಸುಲಭದ ಕೆಲಸವಲ್ಲ. ಯಾಕೆ ಹೇಳಿದರೆ ಫೋಟೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಸೆಲೆಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ಕೆಲವರು ಅದನ್ನು ಚೆನ್ನಾಗಿ ಅದನ್ನು ನಮಗೆ ಫೋಟೋಗಳನ್ನು ಕಳಿಸಿರೋದ್ರಿಂದ ಅದು ನಾವು ಸೆಲೆಕ್ಟ್ ಮಾಡಲಿಕ್ಕೆ ಉಪಯೋಗ ಆಗಿದೆ. ಅದರ ಜೊತೆಗೆ ಗೋದಲಿಯಲ್ಲಿ ಯೇಸುವಿನ ಜನನ, ಯೇಸುವಿನ ಬೆತ್ಲೆಹೆಮ್ ನಗರ ಹೇಗಿತ್ತು, ಅಲ್ಲಿಯ ವ್ಯವಸ್ಥೆ ಹೇಗಿತ್ತು, ಬಡತನದಲ್ಲಿರುವಂಥ ಯೇಸು ಹೇಗೆ ಹುಟ್ಟಿದ್ರು ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಕಾನ್ಸೆಪ್ಟ್ ಇರೋದು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಾವಲ್ಲಿ ವಿಪರೀತವಾದ ಲೈಟಿಂಗ್ಸ್ಗಳನ್ನು ಮಾಡಿರೋದ್ರಿಂದ ನಿಜವಾದ ಅರ್ಥ ಏನು, ಗೋದಲಿಯ ಅರ್ಥ ಅನ್ನುವಂಥದ್ದು ಅಲ್ಲಿ ನಾವು ಕಳೆದುಕೊಳ್ತೀವಿ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡದೆ ನಿಜವಾಗಿ ಗೋದಲಿಗೆ ಏನೋ ಇದೆ, ಗೋದಲಿ ಹೇಗಿರುತ್ತೆ, ಯೇಸುವಿನ ಜನನದ ಸಮಯದಲ್ಲಿ ಯಾವ ರೀತಿಯಲ್ಲಿತ್ತು, ಅಲ್ಲಿಯ ಕುರಿ ಗಾಯಿಗಳು ಅದನ್ನು ತೋರಿಸುವಾಗ ಲೈಟಿಂಗ್ಸ್ಗಳನ್ನು ತುಂಬ ನಾವು ಓವರ್ ಲೈಟ್ ಮಾಡಿದರೆ ಅದನ್ನು ನೋಡಲಿಕ್ಕೂ ಇಷ್ಟ ಆಗೋದಿಲ್ಲ. ಮತ್ತು 2 ವಿಭಾಗಗಳಲ್ಲಿ ಸ್ಪರ್ಧೆ ನಡೆದಿತ್ತು. ಒಂದು ವೈಯಕ್ತಿಕ ವಿಭಾಗ, ಹಾಗೆ ಗ್ರೂಪ್ ವಿಭಾಗದಲ್ಲಿ ನಡೆಯುವಾಗ, ಗ್ರೂಪ್ನಲ್ಲಿ ಮಾಡುವಾಗ
ನಮ್ಗೆ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಾಗ ಅದಕ್ಕೆ ಅಲ್ಲಿ ಮೂರ್ತಿಗಳನ್ನು ನಾವು ಚಿಕ್ಕದಾಗಿ ತೋರಿಸಿದರೆ ಆ ಫೋಟೋದಲ್ಲಿ ನಮಗೆ ಆ ಮೂರ್ತಿ ಇದೆ ಅನ್ನುವಂಥದ್ದೇ ಕಾಣಿಸೋದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಸ್ಪರ್ಧೆಗೆ ಯಾರು ಕಾನ್ಸೆಪ್ಟಲ್ಲಿ ಭಾಗವಹಿಸ್ತಾರೆ ಅವರು ಒಂದು ವಿಚಾರವನ್ನು ಮನಸ್ಸಿನಲ್ಲಿರಬೇಕು, ನಾವು ಗ್ರೂಪಲ್ಲಿ ಭಾಗವಹಿಸುವಾಗ ಸ್ವಲ್ಪ ದೊಡ್ಡ ಮೂರ್ತಿಗಳನ್ನು ಉಪಯೋಗಕ್ಕೆ ತಗೊಂಡ್ರೆ ಅದರಿಂದ ಒಂದು ಉತ್ತಮವಾಗಿ ಅದನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಗೋದಲಿ ಕಾನ್ಸೆಪ್ಟ್ ಏನು ಮಾಡಿದ್ದಾರೆ ಅಥವಾ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರು ಅವರವರ ಏನು ಶಕ್ತಿಯಾನುಸಾರ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಪ್ರೆಸೆಂಟ್ ಮಾಡುವಾಗ ಹೇಗೆ ಮಾಡಿದ್ದಾರೆ ಅದರ ಮೇಲೆ ಹೊಂದಿಕೊಂಡು ಈ ಬಹುಮಾನಗಳನ್ನು ಅಥವಾ ಯಾರು ಪ್ರಥಮ ದ್ವಿತೀಯ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರವರ ಶಕ್ತಿಯಾನುಸಾರ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಅಭಿನಂದನೆಗಳು. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಬೇಕು. ಕಾರಣ ಈ ಒಂದು ಸಮುದಾಯದಲ್ಲಿ ಏನೇನು ಈ ಗೋದಲಿಯ ಬಗ್ಗೆ ಇರುವಂಥ ಒಂದು ಕಾನ್ಸೆಪ್ಟ್ ಮುಂದುವರಿಬೇಕು. ಇದರಿಂದ ಮುಂದಿನ ಮಕ್ಕಳು ಜನಾಂಗ ಇದರಲ್ಲಿ ಮತ್ತಷ್ಟು ಭಾಗವಹಿಸಬೇಕು. ಈ ಮೂಲಕ ಒಂದು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ಆಯೋಜಿಸುವವರಿಗೂ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದಾಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಸ್ತಿ ಉತ್ತಮ ರೀತಿಯಲ್ಲಿ ಅವರಿಗೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸುವಾಗ ಯಾರೆದರಲ್ಲಿ ವಿನ್ ಆಗಿದ್ದಾರೆ ಅಥವಾ ವಿಜೇತರಾಗಿದ್ದಾರೆ ಅವರಿಗೂ ಸಹ ನಮ್ಮ ಅಭಿನಂದನೆಗಳು ಸಲ್ಲಿಸಿ ನಮಗೊಂದು ಅವಕಾಶ ಕೊಟ್ಟಿದ್ದೀರಿ. ನಿಮಗೂ ಧನ್ಯವಾದಗಳು.